ಬ್ರದರ್ ನಮಸ್ತೆ. ನಮಸ್ಕಾರ ಮಂಜುನಾಥ್ ಅವರೇ. ಅದೇ ಈಗಾಗ್ಲೇ ನಿಮ್ಮಲ್ಲಿ ಪಾರು ಸೀರಿಯಲ್ ನಲ್ಲಿ ನಿಮ್ಮ ಚಿಕ್ಕಪ್ಪನ್ ಕ್ಯಾರೆಕ್ಟರ್ ಮಾಡ್ತಿದ್ದಂತಹ ನಟ ಶ್ರೀಧರ್ ಅವರು ಹಾ. ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ. ಸೊ ಏನ್ ಹೇಳ್ತೀರಾ? ಅವ್ರ ಜೊತೆ ಸಾಕಷ್ಟು ಒಡನಾಟ ಇತ್ತು ನಿಮ್ಗೆ, ಆನ್ ಸ್ಕ್ರೀನ್ ಆಗಿರ್ಬೋದು, ಆಫ್ ಸ್ಕ್ರೀನ್ ಅಲ್ಲಿ ಒಂದಷ್ಟು ತರಲೆ ತಮಾಷೆ ವಿಡಿಯೋಗಳೆಲ್ಲ ನಾವು ನೋಡ್ತಿದ್ವಿ. ಹೌದು, ಸೊ ಹೌದು. ಏನ್ ಹೇಳ್ತೀರಾ ಅಂತ. ಆಮ್, ನಿಜವಾಗ್ಲೂ ಈಗ ಏನು ಹೇಳಕ್ಕೆ ಗೊತ್ತಾಗ್ತಿಲ್ಲ, ಹ್ಮ್ ಯಾಕಂದ್ರೆ ತುಂಬಾ ಶಾಕಿಂಗ್ ಆಗಿದೆ. ಒಂದ್ ವರ್ಷದ ಮುಂಚೆ ತುಂಬಾನೇ ಚೆನ್ನಾಗಿದ್ರು, ನಾವು ಅವ್ರನ್ನ ಚಿಕ್ಕಪ್ಪ ಅಂತಾನೆ ಕರಿತಿದ್ದು. ನಾವ್ ಹ್ಮ್ ಹ್ಮ್ ಯಾವತ್ತು ಶ್ರೀಧರ್ ಸರ್ ಅಥವಾ ಹ್ಮ್ ಕೆಲವು ಜನ ಇದ್ರು, ಬಟ್ ನಾವು ಕೆಲವು ಜನ ಪಾರುವಲ್ಲಿ ಏನು ನಟರಿದ್ವಿ, ಹ್ಮ್ ನಾವೆಲ್ಲ ಅಂದ್ರೆ ಅವ್ರನ್ನ ಸ್ವಂತ ಚಿಕ್ಕಪ್ಪ ಅಂತಾನೆ ನಾವು ಫೀಲ್ ಮಾಡ್ತಿದ್ವಿ. ಹ್ಮ್ ಅಂದ್ರೆ ಮಾತಾಡ್ಬೇಕಾರಲ್ಲ ಅವ್ರ ಯಾಕಂದ್ರೆ ಚಿಕ್ಕಪ್ಪ ಚಿಕ್ಕಪ್ಪ ಅಂತಾನೆ ಕರಿತಾ ಇದ್ದು. ಹ್ಮ್ ಅಷ್ಟು ಪ್ರೀತಿಯಿಂದ ಇರೋರು, ನಗ್ನಗ್ತಾ ಇರೋರು, ಯಾವಾಗ್ಲೂ ಹಾಡಾಡ್ತಿರೋರು, ಡ್ಯಾನ್ಸ್ ಆಡ್ತಿರೋರು, ಹ್ಮ್ ತುಂಬಾನೇ ಸ್ಪೋರ್ಟಿವ್ ಇರೋರು. ಸೊ ಆ ಪ್ರೆಸೆನ್ಸ್ ಯಾವಾಗ್ಲೂ ಕಾಣಿಸ್ತಾ ಇತ್ತು ಅಲ್ಲಿ, ಹ್ಮ್ ಆ ಹ್ಮ್ ಸ್ಪೇಸ್ ಅಲ್ಲಿ. ಹ್ಮ್ ಸೊ ಈಗ ಪ್ರೆಸೆನ್ಸೇ ಇಲ್ಲ ಅನ್ನೋದು ಒಂಥರ ಒಂಥರ ನಂಬಕ್ಕೆ ಆಗ್ತಿಲ್ಲ ಈ ವಿಷಯ. ಹ್ಮ್ ಆ, ನಿಮ್ಗೆ ರಾತ್ರಿ ಎಷ್ಟೊತ್ತಿಗೆ ಗೊತ್ತಾಯ್ತು ಈ ವಿಷಯ? ಬಿಕಾಸ್ ಯಾಕಂತಂದ್ರೆ ಸುಮಾರು ಆ, ದಿನಗಳಿಂದಾನು ಕೂಡ ಅವರು ಅನಾರೋಗ್ಯಕ್ಕೀಡಾಗಿದ್ರು. ಹೌದು, ಹೌದು, ಹ್ಮ್ ಹೌದು. ರಾತ್ರಿ ಅದನ್ನ ತುಂಬಾನೇ ಏನಂತಾರೆ ಮುತುವರ್ಜಿ ತಗೊಂಡು ಹ್ಮ್ ನಾಗೇಂದ್ರ ಶಾ ಅವರು ಹಾಗೆ ನಾಗೇಶ್ ಯಾದವ್ ಅವರು ಗ್ರೂಪ್ ಅಲ್ಲಿ ಅಪ್ಡೇಟ್ಸ್ ಮಾಡ್ತಿರೋರು. ಸೊ ಹ್ಮ್ ನಿನ್ನೆ ನಮ್ಗೆ ನಾಗೇಂದ್ರ ಶಾ ಸರ್ನೇ ಗ್ರೂಪ್ ಹ್ಮ್ ಅಲ್ಲಿ ಹಾಕಿದ್ರು, ಹ್ಮ್ ಈ ತರ ಆಗಿದೆ ಅಂತ ಹಾಕಿದ್ರು. ನಮ್ಗೆ ಅವಾಗ್ಲೇ ಗೊತ್ತಾಗಿದೆ. ಹ್ಮ್ 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 ಹ್ಮ್. ಇದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಇಲ್ಲ ಅಂತ ಕೇಳ್ಬಿಟ್ವಿ, ಅಮ್ಮ ಬಿಟ್ರೆ. ಅದೇನಾದ್ರೂ ನಿಮ್ಗೇನೋ ಗೊತ್ತಿದ್ಯಾ? ನಿಮ್ಮ ಹತ್ರ ಆಮ್, ಏನಾದ್ರು ಶೇರ್ ಮಾಡ್ತಿದ್ರಾ ಅಂತ. ಇಲ್ಲ, ಯೂಶಲಿ ಏನಾಗ್ತಿತ್ತು ಅಂದ್ರೆ ಯಾವಾಗ್ಲೂ ಫ್ಯಾಮಿಲಿ ಅಂತ ವಿಷಯ ಬಂದಾಗ ಅವ್ರು ಸ್ವಲ್ಪ ಡಿಸ್ಟರ್ಬ್ಡ್ ಆಗಿರೋರು. ಹ್ಮ್ ಬಟ್ ಆದ್ರೆ ಏನಂತ ಎಕ್ಸಾಕ್ಟ್ಲಿ ನನಗೂ ಗೊತ್ತಿರ್ಲಿಲ್ಲ, ಯಾಕಂದ್ರೆ ಹ್ಮ್ ಪರ್ಸನಲ್ ಅಷ್ಟೊಂದು ವಿಷಯಗಳನ್ನ ಕೇಳಕ್ ಆಗ್ತಿರ್ಲಿಲ್ಲ ಯಾರು. ಹೌದು. ಸೊ ನಾವು ಆತರ ವಿಷಯಗಳಲ್ಲೇ ತುಂಬಾನೇ ಸೂಕ್ಷ್ಮವಾಗಿ ನಡ್ಕೊಂತಾ ಇದ್ವಿ, ಹ್ಮ್ ಅವ್ರಿಗೆ ಹರ್ಟ್ ಆಗ್ದಿರೋ ಹಂಗೆ. ಹ್ಮ್ ಅವ್ರು ಏನಾದ್ರು ಹೇಳ್ಕೊಳಂಗಿದ್ರೆ ಹೇಳ್ಕೊಳ್ಳೋರು, ಬಟ್ ನನ್ನ ಹತ್ರ ಆತರ ಯಾವತ್ತೂ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಯಾವತ್ತೂ ಶೇರ್ ಮಾಡಿಲ್ಲ ಅವರು. ಹ್ಮ್ ಯೂಶಲಿ ಇದ್ದಾಗೆಲ್ಲ ನಗ್ನಗ್ತಾ ಹ್ಮ್ ಆಮ್, ಆ ಟೈಮ್ ಸ್ಪೆಂಡ್ ಮಾಡಿದ್ದೆ ನಂಗೆ ನೆನಪು. ನಾವು ಕಿತ್ತಾಡ್ತಿದ್ವಿ ತುಂಬಾ, ಹ್ಮ್ 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 ಬೈದಾಡ್ಕೊಂಡು ಕಿತ್ತಾಡ್ತಾ ಇದ್ವಿ, ಆ ನೆನಪುಗಳು ಹ್ಮ್ ಮತ್ತೆ. ಹ್ಮ್ ನಟನೆಯಲ್ಲಿ, ನಿರೂಪಣೆಯಲ್ಲಿ, ಅದ್ರ ಜೊತೆಗೆ ಎಲ್ರ ಜೊತೆಗೂ ಸಾಕಷ್ಟು ಒಡನಾಟ ಇದ್ದಂತಹ ಹೌದು, ವ್ಯಕ್ತಿ. ಸೊ ಹೌದು. ಇವತ್ತಿಲ್ಲ ಅಂತಂದಾಗ ನಮ್ಮಗಳಿಗೇನೆ ಒಂಥರ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ನಾವು ಒಂದಷ್ಟು ದೂರದಿಂದ ನೋಡಿರ್ತೀವಿ, ಬಟ್ ನೀವು ಅವ್ರ ಜೊತೆ ಒಂದಷ್ಟು ವರ್ಷಗಳ ಕಾಲ ಟ್ರಾವೆಲ್ ಮಾಡಿರ್ತೀರಾ. ಹೌದು. ಸೊ ಹೆಂಗೆ ಹೇಳಕ್ ಇಷ್ಟಪಡ್ತೀರಾ ಅಂತ. ದಟ್ಸ್ ವಾಟ್, ಅದೇ ಆ ಪ್ರೆಸೆನ್ಸ್ ಕಾಡುತ್ತೆ, ಎಷ್ಟು ಕಾಡುತ್ತೆ ಅಂದ್ರೆ ಅದು ಹ್ಮ್ ಜೊತೆಲಿದ್ದವರು, ನಗ್ನಗ್ತಾ ಇದ್ದವರು, ಹಾಡಾಡ್ತಿದ್ದವರು, ಹ್ಮ್ ಕುಣಿತಿದ್ದವರು, ಒಳ್ಳೆ ನಟನೆ ಮಾಡ್ತಿದ್ದವರು, ನಿರೂಪಣೆ ಮಾಡ್ತಿದ್ದವರು, ಹ್ಮ್ ತುಂಬಾ ಅದ್ಭುತವಾಗಿ ನಡೆಸ್ತಾ ಇದ್ರು. ಆಮೇಲೆ ಅವರು ತುಂಬಾ ಚೆನ್ನಾಗಿದ್ರು ನೋಡಕ್ಕೆ. ಹ್ಮ್ ಅವ್ರು ರೆಡಿ ಆಗಿ ಬಂದ್ರೆ ನಾವೇ ಒಂದ್ಸದೆ ತುಂಬಾ ಚೆನ್ನಾಗಿ ಕಾಣಿಸಿರ್ತೀವಿ ಚಿಕ್ಕಪ್ಪ, ಹ್ಮ್ ಒಳ್ಳೆ ಬಟ್ಟೆ ಹಾಕಿದ್ರ, ಸಖತ್ತಾಗಿದೆ ಕಲರ್, ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಹ್ಮ್ ಅಂದ್ರೆ ನೋಡಕ್ಕೇನೆ ತುಂಬಾ ಒಂಥರ ಆನಂದ ಅವ್ರನ್ನ. ಅಷ್ಟ್ ಹ್ಮ್ ಹ್ಮ್ ಖುಷಿ ಹ್ಮ್ ಆಗೋದು ಅವ್ರು ನೋಡಕ್ಕೇನೆ. ಹ್ಮ್ ಆಮೇಲೆ ಅವರಲ್ಲಿ ಇದ್ದಿದ್ದು ಪ್ರತಿಭೆ ನನ್ಗೆ ಯಾವಾಗ್ಲೂ ಅನಿಸ್ತದೆ ಅಂದ್ರೆ ತುಂಬಾ ಕಡಿಮೆ ಹ್ಮ್ ಜನರಲ್ಲಿ ಕಾಣ್ತಿದ್ದೆ ನಾನು ಅದನ್ನ. ಯಾಕಂದ್ರೆ ಆತರ ಹಾಡೋದು, ಆತರ ಕುಣಿಯೋದು, ಆತರ ಮಕ್ಳಿಗೆ ಹ್ಮ್ ಕತೆ ಹೇಳುವಂತದೊಂದು ಹ್ಮ್ ಮುದ್ದು ಮುದ್ದಾಗಿ ಅದ್ ಎಲ್ಲರಿಗೂ ಬರಲ್ಲ. ಈ ಓಕೆ. ಏಜ್ ಅಲ್ಲೂ ಹ್ಮ್ ಮಕ್ಳಿಗೆ ಒಂದು ಯಾವ್ದಾರ ಒಂದು ನೀತಿ ಪಾಠ ಮಾಡಿ ಅಥವಾ ನೀತಿ ಕತೆಗಳನ್ನ ಹೇಳಿ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳೋರು ಅಂದ್ರೆ ಹ್ಮ್ ನಾವೆಲ್ಲ ಮಕ್ಳಾಗ್ಬಿಡ್ತಿದ್ವಿ. ಯಾರೇ ಹ್ಮ್ ಆಗಿರೋ, ವಿನಿಯಮ್ಮ ಕೂಡ ಹೌದು. ಹ್ಮ್ ವಿನಿಯಮ್ಮ ಶ್ರೀಧರ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಹ್ಮ್ ಇದ್ರಿಂದ ಮಾತಾಡೋರು. ಅದು ಅಷ್ಟು ಪ್ರತಿಭೆ ಇದ್ದವರು, ಹ್ಮ್ ಅಷ್ಟು ಒಡನಾಟ ಇತ್ತು ನಮ್ಗೆ ಅವ್ರ ಜೊತೆ. ಸಡನ್ ಆಗಿ ಇವತ್ತು ಇಲ್ಲ ಅಂತ ಹೇಳಿದ್ರೆ ಅದು. ಆಮೇಲೆ ನಮ್ಗೇನಾಯ್ತು ಅಂದ್ರೆ ಇವಾಗ ಒಂದು 6, 7, 8 months ಇಂದನು ಹ್ಮ್ ಅವ್ರು ಹುಷಾರಿಲ್ಲ ಅಂತ ಏನು ವಿಷಯ ಹ್ಮ್ ಬಂತಲ್ಲ ಈಗ, ಹ್ಮ್ ಹ್ಮ್ ಅದು ನಮ್ಗೆ ಅಂದ್ರೆ ಅವ್ರು ಹೆಂಗಿದ್ದವ್ರು ಹೆಂಗ್ ಚೇಂಜ್ ಆದ್ರು ಅನ್ನೋದು ಕಾಣಿಸ್ತಾ ಇತ್ತು. ಹ್ಮ್ ಅಂದ್ರೆ ಏನಂತಾರೆ, ಫಿಸಿಕಲಿ ಅವ್ರು ತುಂಬಾನೇ ಕುಗ್ತಾ ಹೋದ್ರು. ಹ್ಮ್ ಅದು ನೋಡಕ್ ಆಗ್ತಿರಲ್ಲ ನಮ್ಗೆ, ಯಾಕೆ ಈ ತರ ಆಯ್ತು, ಯಾಕೆ ಈ ತರ ಆಯ್ತು ಅಂತ ಅನ್ಸೋದು. ಹ್ಮ್ ಬಟ್ ಅದೇನಾಯ್ತು ಏನ್ ಕತೆನೋ ಗೊತ್ತಿಲ್ಲ, ಬಟ್ ಹ್ಮ್ ತುಂಬಾನೇ ಶಾಕಿಂಗ್ ಇದೆ ಇದು. ತುಂಬಾ ಅನ್ಸರ್ಟನ್ ಅನ್ಸುತ್ತೆ ಇದು ನೋಡ್ತಾ ಇದ್ರೆ ನಮ್ಗೇನೆ. ಹ್ಮ್ ಏನ್ ಗುರು ಈ ತರನಾ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಹ್ಮ್ ರೀಸೆಂಟ್ ಆಗಿ ಯಾವತ್ತಾದ್ರೂ ಭೇಟಿ ಆಗಿದ್ರ ಅವ್ರನ್ನ? ಹೋಗಿ ಅವ್ರ ಮನೆಯವ್ರನ್ನ, ಅವ್ರ ಅಮ್ಮನ್ಗೆ ಹೋಗ್ಬಿಟ್ಟು ಧೈರ್ಯ ತುಂಬುವಂತ ಇಲ್ಲ, ಅವ್ರ ಪ್ರಯತ್ನ ಮಾಡಿದ್ರ? ಮನೆಯವ್ರ ಬಗ್ಗೆ ಏನು ನಮ್ಗೆ ಅಷ್ಟು ಹ್ಮ್ ವಿಷಯಗಳು ಗೊತ್ತಿರ್ಲಿಲ್ಲ ನಮ್ಗೆ. ಹ್ಮ್ ಈಗ ಅವ್ರೊಬ್ರೇ ಇರ್ತಾರೆ ಅನ್ನೋದಷ್ಟೇ ಗೊತ್ತಿದ್ದು. ಯಾಕಂದ್ರೆ ಇನ್ಫ್ಯಾಕ್ಟ್ ನಾನು ಮತ್ತೆ ಪ್ರಿಯಾ ನನ್ ಮದ್ವೆ ಕಾರ್ಡ್ ಕೊಡಕ್ ಹೋದಾಗ್ಲೂ ಅವ್ರ ಹ್ಮ್ ಮನೆಗೆ ಹೋದಾಗ ಅವ್ರೊಬ್ರೇ ಇದ್ದಿದ್ದು. ಹ್ಮ್ ಸೊ ಅವಾಗ ಅವ್ರ ಮನೆಗ್ ಭೇಟಿ ನೀಡ್ತಿದ್ವಿ. ಆಮೇಲೆ ನಾವು ಪಾಟ್ಲಾಕ್ ಅಂತ ಒಂದು ಹ್ಮ್ ಯಾವಾಗ್ಲೂ ಮಾಡ್ತಾ ಇದ್ವಿ. ನಮ್ಮ ಕೋ ಆಕ್ಟರ್ ಸಿತಾರ ಅವ್ರ ಮನೆ ಮೇಲೆ ಹಾ ಹಾ ಎಲ್ಲರೂ ಸೇರ್ತಿದ್ವಿ, ಎಲ್ಲರೂ ಮನೆಯಿಂದ ಅಡಿಗೆ ಮಾಡ್ಕೊಂಡ್ ಬರ್ತಿದ್ವಿ. ಹಾ 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 ಇವಾಗ ನಮ್ಮ ಮನೆಯಿಂದ ನಾವು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಅಂದ್ರೆ, ಇವಾಗ ಶ್ರೀಧರ್ ಚಿಕ್ಕಪ್ಪ ಪುಳಿಯೋಗ್ರೆ ಏನೋ ಒಂದ್ ಸಕ್ಕತ್ತಾಗಿರೋ, ಅವ್ರು ಸಕ್ಕತ್ತ ಅಡಿಗೆ ಮಾಡ್ತಿದ್ರು. ಹಾ 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 ಅವ್ರ ಅಡಿಗೆಯಲ್ಲಿ ಸಖತ್ತು ಬ್ರಿಲಿಯಂಟ್ ಇದ್ರು. ಆಮೇಲೆ ಯಾವಾಗ್ಲೂ ಏನೋ ಒಂದ್ ಸೆಟ್ಟಗ್ ಮಾಡ್ಕೊಂಡ್ ಬಂದು ಎಲ್ಲರಿಗೂ ಶೇರ್ ಮಾಡೋರು, ನಾವೂನು ಹ್ಮ್ ಶೇರ್ ಮಾಡ್ತಿದ್ವಿ. ಹ್ಮ್ ಕಾಲಿಡ್ತಿದ್ವಿ, ಚಿಕ್ಕಪ್ಪ ಹ್ಮ್ ನಿಂಗೆ ಇವತ್ತು ಕೊಡಲ್ಲ, ಹ್ಮ್ ಅವ್ರು ನಿಂಗೆ ಕೊಡಲ್ಲ ಅನ್ನೋರು. ಹ್ಮ್ ಹ್ಮ್ ಸೊ ಹ್ಮ್ ಈ ತರದೆಲ್ಲ ಇತ್ತು. ಸೊ ಹ್ಮ್ ನಾವು ಪಾಟ್ಲಾಕ್ ಮಾಡಿದಾಗೆಲ್ಲ ಎಲ್ಲಾರು ಮನೆಯಿಂದ ಊಟ ತಂದು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ವಿ. ಅಲ್ಲೆಲ್ಲ ಎಷ್ಟು ತರಲೆಗಳು ಮಾಡ್ತಿದ್ವಿ. ಹ್ಮ್ ಸೊ ಆ ಪಾಟ್ಲಾಕ್ ದಿನಗಳು ನೆನಪಾಗ್ತಿದೆ ನನ್ಗೆ. ಓಕೆ.
ಈಗ ಅವ್ರು ನಮ್ಮನ್ನ ಅಗಲಿರೋದ್ರಿಂದ ಅವರ ಅಂತಿಮ ಸಂಸ್ಕಾರದ ಏನಾದ್ರು ವಿಚಾರಗಳು ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ನೀವೇನಾದ್ರು ಭಾಗಿಯಾಗ್ತೀರಾ ಅಂತ? ಇಲ್ಲ ಇಲ್ಲಿ ಖಂಡಿತವಾಗ್ಲೂ ಭಾಗಿಯಾಗ್ತೀವಿ. ಅಂದ್ರೆ ಇಲ್ಲಿ ನಮ್ಮ ಇವಾಗ ಆಕ್ಟರ್ಸ್ ಆದಂತ ನಾಗೇಶ್ ಯಾದವ್ ಆಗಿರ್ಬೋದು, ನಾಗೇಂದ್ರ ಶಾ ಆಗಿರ್ಬೋದು, ಹಾಗೆ ಸುಮಾರು ಜನ ನಮ್ಮ ಇಂಡಸ್ಟ್ರಿ ಇರುವಂತ ಹಿರಿಯ ನಟರು ಸಾಕಷ್ಟು ಜನ ಇದ್ರಲ್ಲಿ ಇವಾಗ ಇದಾರೆ. ಹಾಗೆ ಅದನ್ನ ಮಾತುಕತೆಗಳನ್ನ ಮಾಡ್ತಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಅದ್ರದ್ದು ಡಿಸಿಷನ್ ಮೇಲೆ ಎಲ್ಲ ಮಾಡ್ತಾರೆ ಮೋಸ್ಟ್ಲಿ. ಥ್ಯಾಂಕ್ ಯು. ಅಂಡ್ ಅಲ್ಲಿ ಮನೆಯವರು ಅಥವಾ ಅಲ್ಲಿ ಇವಾಗ ಯಾರು ಯಾವ ಸಂಸ್ಥೆ ಅವ್ರನ್ನ ನೋಡ್ಕೊಳ್ತಾ ಇತ್ತು ಅವ್ರದ್ದು ಕೂಡ ಇವಾಗ ನಾವು ಹೇಳ್ತಾರೆ, ಅವ್ರು ಕೂಡ ಕೇಳ್ಬೇಕಾಗತ್ತೆ ಏನ್ ಮಾಡ್ತಾರೆ ಅಂತ. ಅದನ್ನ ನೋಡ್ಕೊಂಡು ಮೋಸ್ಟ್ಲಿ ಮುಂದಿನ ಕಾರ್ಯಗಳನ್ನ ಮಾಡ್ತಾರೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.